ಪ್ರಿಯ ವಿದ್ಯಾರ್ಥಿಗಳೇ, ಇದು ದ್ವಿತೀಯ ಪಿಯುಸಿ ಉತ್ತರ ಪತ್ರಿಕೆ 80ಕ್ಕೆ 80 ಅಂಕಗಳು ಗಳಿಸಿರ್ತಕ್ಕಂತಹ ಉತ್ತರ ಪತ್ರಿಕೆ. ನೀವು ಕೂಡ ಇಷ್ಟು ಅಂಕಗಳನ್ನ ಗಳಿಸ್ಲಿ. ಆ ಗಳಿಸೋದಿಕ್ಕೆ ಯಾವ ರೀತಿ ಬರಿಬೇಕು ಅನ್ನೋ ಉದ್ದೇಶದಿಂದ ಇದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಒಂದು ವಾಕ್ಯದ ಪ್ರಶ್ನೋತ್ತರಗಳು ಈ ರೀತಿ ಆಪ್ಷನ್ ಬರಿಬೇಕು, ಬರೆದು ಬಿಟ್ಟು ಅದ್ರ ಮುಂದೆ ಉತ್ತರಗಳನ್ನ ಬರಿಬೇಕು. 10ಕ್ಕೆ ನೋಡಿ, ಇಲ್ಲಿ 10 ಸಹಿತ ಸರಿಯಾಗಿದ್ದಾವೆ. 2ನೇ ಪೇಜಲ್ಲಿ ಬಿಟ್ಟ ಸ್ಥಳಗಳನ್ನ ಬರಿಬೇಕು. ಬಿಟ್ಟ ಸ್ಥಳವನ್ನ ನೇರವಾಗಿ ಬರೆದ್ರೂ ಆಗುತ್ತೆ, ಇಲ್ಲ ಈ ರೀತಿ ಪ್ರಶ್ನೆ ಬರೆದು ಉತ್ತರನೂ ಬರಿಬಹುದು. ನೇರವಾಗಿ ಉತ್ತರ ಬರೆದ್ರೆ ನಿಮ್ಗೆ ಅನುಕೂಲ, ಸಮಯ ಉಳಿತಾಯ ಆಗುತ್ತೆ. ಹೊಂದಿಸಿ ಬರೆಯಿರಿ ನೋಡಿ. ಪ್ರಶ್ನೆ ಭಾಗನ ಬರ್ಕೋಬೇಕು, ಅದರ ಮುಂದೆ ಅದ್ರ ನಂಬರ್ ಏನಿರುತ್ತೋ ಅದೇ ನಂಬರ್ನೇ ಹಾಕಿ ಈ ರೀತಿ ಉತ್ತರಗಳನ್ನ ಬರೀಬೇಕು. 3ನೇ ಪೇಜಲ್ಲಿ 2 ಅಂಕದ ಪ್ರಶ್ನೋತ್ತರಗಳನ್ನ ಪ್ರಾರಂಭ ಮಾಡಬೇಕು. ಪ್ರತಿ ಪ್ರಶ್ನೋತ್ತರ ಆದ್ಮೇಲೆ ಒಂದೊಂದು ಸಾಲ್ ಬಿಡಬೇಕು. ಸಮಯ ಇದ್ರೆ ಬೇಕಾದ್ರೆ ಪೆನ್ಸಿಲ್ ಅಲ್ಲಿ ಈ ತರ ಲೈನ್ ಅನ್ನ ಹಾಕ್ಬೋದು ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ. ಹಾಗೆ ನೋಡ್ತಾ ಹೋಗಿ ನೋಡಿ. ಹೆಚ್ಚಾಗಿದ್ರೆ ಉತ್ತರ ಈ ರೀತಿ ಯಾವುದು 2 ಚೆನ್ನಾಗಿರುತ್ತೋ ಆ ಉತ್ತರ ತಗೊಂಡು ಇನ್ನೊಂದನ್ನ ಈ ರೀತಿ ಹೆಚ್ಚುವರಿ ಅಂತ ಹಾಕ್ತಾರೆ, ಅಂದ್ರೆ ಎಕ್ಸ್ಟ್ರಾ ಅಂತ. 2 ಅಂಕದ ಪ್ರಶ್ನೆಗಳು ದೀರ್ಘಗದ್ಯದಲ್ಲಿ. ವಿದ್ಯಾರ್ಥಿಗಳೇ, ಈಗ 3 ಅಂಕದ ಪ್ರಶ್ನೆಗಳು ಅಂದ್ರೆ ಸಂದರ್ಭ ನೋಡಿ. ಮೊದಲು ಆಯ್ಕೆ ಬರಿಬೇಕು, ಆಮೇಲೆ ಸಂದರ್ಭದ ವಿವರಣೆ ಬರಿಬೇಕು, ಕೊನೆಯಲ್ಲಿ ಸ್ವಾರಸ್ಯ ಬರಿಬೇಕು. ಈ ಸ್ವಾರಸ್ಯ ನೋಡಿ ಇಲ್ಲೇ ಸೇರ್ಕೊಂಡಿದೆ ಕೊನೆಯಲ್ಲಿ, ಹಾಗಾಗಿ ನಿಮ್ಗೆ ಅಲ್ಲಿ ಸಪ್ರೇಟ್ ಆಗಿ ಏನು ಕಾಣಿಸ್ತಾ ಇಲ್ಲ ನೋಡಿ. ಆಯ್ಕೆ, ಸಂದರ್ಭ, ಸ್ವಾರಸ್ಯ, ಆ ವಿವರಣೆಯಲ್ಲೇನೆ ಸ್ವಾರಸ್ಯ ಸೇರ್ಕೊಂಡಿದೆ. ಹಾಗೆ ನೋಡ್ತಾ ಹೋಗಿ. ವಿದ್ಯಾರ್ಥಿಗಳೇ, ಈಗ 4 ಅಂಕದ ಪ್ರಶ್ನೋತ್ತರಗಳು. ನಿಮ್ಗೆ ಸರಿಯಾಗಿ ಉತ್ತರ ಗೊತ್ತಿದ್ರೆ ಈ ರೀತಿ ಆಯ್ಕೆ ಕೃತಿಯನ್ನ ಸಂದರ್ಭಕ್ಕೆ ಬರೆದ ಹಾಗೆ ಬರಿಬಹುದು. ಇಲ್ಲ ಗೊತ್ತಿಲ್ಲ ಸರಿಯಾಗಿ ಅಂತಂದ್ರೆ ನೇರವಾಗಿ 4 ಅಂಕದ ಉತ್ತರವನ್ನ ಬರಿಬಹುದು. ಈ ರೀತಿ ಆಯ್ಕೆ ಬರಿಲೇಬೇಕು ಅಂತ ಏನಿಲ್ಲ. ಬರೆದಾಗ ವ್ಯಾಲ್ಯೂಯೇಷನ್ ಮಾಡೋರ್ಗೆ ಒಂದು ವಿಶೇಷವಾದಂತಹ ಆಸಕ್ತಿ ಉಂಟಾಗುತ್ತೆ. ಅಂದ್ರೆ ವಿದ್ಯಾರ್ಥಿಗೆ ಎಲ್ಲ ತಿಳಿದಿದೆ, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ ಅಂತ ಅನ್ನೋದು ಒಂದು ಬರುತ್ತೆ. ಹಾಗಾಗಿ ಬರೆದ್ರೆ ಬರಿಬಹುದು, ಬರಿಲೇಬೇಕು ಅಂತ ಏನಿಲ್ಲ. 4 ಅಂಕದ ಪ್ರಶ್ನೆಗಳಿಗೆ ನೀವು ನೇರವಾಗಿ ಉತ್ತರಗಳನ್ನ ಪ್ರಾರಂಭಿಸಬಹುದು. ಇಲ್ಲಿ ಎಲ್ಲಾ ಪ್ರಶ್ನೆಗಳಿಗೂ ಆಯ್ಕೆ ಕೃತಿ ಬರ್ದಿದ್ದಾರೆ 4 ಅಂಕದಕ್ಕೆ. ನೀವು ಅಷ್ಟೇ ಬರೆದ್ರೆ ಬರಿಬಹುದು, ಇಲ್ಲ ತೊಂದರೆ ಇಲ್ಲ, ನೇರವಾಗಿ ಉತ್ತರ ಬರಿಬಹುದು ನೋಡಿ. ಕಾಗುಂಟ ದೋಷನೂ ಸಹಿತ ಎಲ್ಲೂ ಇಲ್ಲ, ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಭಾಷಾಭ್ಯಾಸದಲ್ಲಿ 6 ಪ್ರಶ್ನೆ ಇರ್ತವೆ. 4ಕ್ಕೆ ಮಾತ್ರ ಉತ್ತರಿಸಬೇಕು. ಮತ್ತೆ ಒಂದೊಂದರಲ್ಲಿ 1 ಹೆಚ್ಚುವರಿ ಆಗಿರುತ್ತೆ, 2ಕ್ಕಷ್ಟೇ ಉತ್ತರಿಸಬೇಕು ನೋಡಿ. ಇಲ್ಲಿ ವಿದ್ಯಾರ್ಥಿ 3ಕ್ಕೆ 3 ಬರ್ದಿದ್ದಾರೆ, ಅದರಲ್ಲಿ 2 ಅಂಕ ಸಿಕ್ಕಿದೆ. ಯಾವ್ದಾದ್ರು 2 ಉತ್ತರ ಇಲ್ಲಿ ಸರಿಯಾಗಿರೋದನ್ನ ತಗೊಳ್ತಾರೆ. ಹಾಗೇನೆ ನೋಡಿ, ಪ್ರತಿಯೊಂದರಲ್ಲೂ ಅಷ್ಟೇನೆ ಹೆಚ್ಚುವರಿಯಾಗಿ ಬರ್ದಿದ್ದಾರೆ. ಇಲ್ಲೂ ಹಾಗೇನೆ ಹೆಚ್ಚುವರಿಯಾಗಿದೆ ನೋಡಿ. ವಿದ್ಯಾರ್ಥಿಗಳೇ, ಮುಂದಿನ ಭಾಗ ಪ್ರಬಂಧ. ಪ್ರಬಂಧದ ವಿವರಣೆ ನೋಡಿ. ಮೊದಲಿಗೆ ಪೀಠಿಕೆ, ವಿಷಯದ ವಿವರಣೆ, ಕೊನೆಯಲ್ಲಿ ಉಪಸಂಹಾರ ಅಥವಾ ಮುಕ್ತಾಯ ನೋಡಿ. ವಿವರಣೆನೇ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ. ಈ ರೀತಿ ಪ್ರಬಂಧ ರಚನೆಯ ಎಲ್ಲಾ ಹಂತಗಳನ್ನ ಉಪಯೋಗಿಸ್ಕೊಂಡು ಬರ್ದಿದ್ದಾರೆ. ಈಗ ಪತ್ರಲೇಖನ ನೋಡಿ, ತಂದೆಯವರಿಗೆ ಬರಿತಕ್ಕಂಥದ್ದು. ಇದನ್ನು ಕೂಡ ಬಹಳ ಚೆನ್ನಾಗಿ ಬರ್ದಿದ್ದಾರೆ. ವಿದ್ಯಾರ್ಥಿಗಳೇ, ಇಷ್ಟು ನೀವು ಈಗ ಏನ್ ನೋಡಿದ್ರೋ ಈ ಉತ್ತರ ಪತ್ರಿಕೆಯನ್ನ, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು 80ಕ್ಕೆ 80 ಅಂಕಗಳನ್ನ ತೆಗೆಯೋ ಒಂದು ಪ್ರಯತ್ನವನ್ನ ನೀವು ಮಾಡಬಹುದು. ಕೊನೆಯಲ್ಲಿ ಹೆಚ್ಚುವರಿ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೀರಿ.
ಮೊದಲೇ ಬರೆಯಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಸಮಯದ ಅಭಾವ ಆಗುತ್ತೆ. ಹಾಗಾಗಿ ಅಚ್ಚುಕಟ್ಟಾಗಿ ಒಂದೇ ಕಡೆ ಬರಿತಾ ಹೋಗಿ. ಎಲ್ಲ ಮಿಶ್ರಣ ಮಾಡಂತೂ ಬರಿಬೇಡಿ, ಯಾಕಂದ್ರೆ ಮೌಲ್ಯಮಾಪಕರಿಗೆ ಗೊಂದಲ ಉಂಟಾಗುತ್ತೆ, ಅವಾಗ ಅಂಕಗಳು ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಒಂದೇ ಕಡೆ ಸರಿಯಾದ ಕ್ರಮದಲ್ಲಿ ಉತ್ತರಗಳನ್ನ ಬರೀರಿ. ಕಾಗುಣಿತ ದೋಷವನ್ನ ಯಾವುದೇ ಕಾರಣಕ್ಕೂ ಮಾಡಬಾರದು. ಪ್ರಬಂಧದಲ್ಲಿ ವಾಕ್ಯ ರಚನೆ ಸ್ಪಷ್ಟವಾಗಿರ್ಬೇಕು, ಗ್ರಂಥಸ್ಥ ಭಾಷೆನಲ್ಲಿರ್ಬೇಕು. ನೀವು ಈ ಉತ್ತರ ಪತ್ರಿಕೆಯಲ್ಲಿ ನೀವಿಲ್ಲೇ ಉತ್ತರಗಳನ್ನ ಬರೀರಿ, ಟೆಕ್ಸ್ಟ್ ಬುಕ್ ಲ್ಯಾಂಗ್ವೇಜ್ ಅಲ್ಲೇ ನಿಮ್ಮ ಭಾಷೆ ಇರಬೇಕು. ಆಡು ಭಾಷೆಯಲ್ಲಿ ಕತೆ ರೀತಿ ಬರೆಯೋದು ಅಥವಾ ನಿಮ್ಮ ಸ್ನೇಹಿತರ ಜೊತೆ ಗೆಳೆಯರ ಜೊತೆ ಮಾತಾಡೋ ಹಾಗೆ ಬರೆದ್ರೆ ಅಂಕಗಳು ಸಿಗೋದಿಲ್ಲ. ಅದ್ರ ಜೊತೆಗೆ ಕಾಗುಣಿತ ದೋಷ ಇಲ್ದೇನೆ ಬರಿಬೇಕು. ಅಕ್ಷರಗಳು ಸುಂದರವಾಗಿರ್ಬೇಕು. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಪರೀಕ್ಷೆಯನ್ನ ಚೆನ್ನಾಗಿ ಬರೀರಿ. ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು.